ಆತ್ಮೀಯ ವಿದ್ಯಾರ್ಥಿಗಳೇ, JBM ಕ್ರಿಯೇಟಿವ್ ಟ್ಯುಟೋರಿಯಲ್ಗೆ ಸ್ವಾಗತ. ಆತ್ಮೀಯರೇ, ಇವತ್ತು ನಾನು SLC ಸಂಬಂಧಪಟ್ಟ ಹಾಗೆ ಗಣಿತ ವಿಷಯದ ಮೊದಲ ಪಾಠ ಸಮಾಂತರ ಶ್ರೇಣಿಗಳ ಪಾಠದ ಮೇಲೆ ಮುಖ್ಯಾಂಶಗಳು ಹಾಗೂ ಅತಿ ಮೂಲ್ಯವಾದ ಅಂಶಗಳ ಬಗ್ಗೆ ಮತ್ತು ಒಂದು 10 ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಆತ್ಮೀಯರೇ, ನನ್ನೆಲ್ಲ ವಿಡಿಯೋಗಳನ್ನು ವೀಕ್ಷಣೆ ಮಾಡಲು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ನ ಒತ್ತುವುದರ ಮೂಲಕ, ಲೈಕ್ ಮಾಡುವುದರ ಮೂಲಕ ನನ್ನೆಲ್ಲ ವಿಡಿಯೋಗಳನ್ನು ವೀಕ್ಷಿಸಿರಿ ಅಂತ ಹೇಳ್ತಾ ಈ ಸಮಾಂತರ ಶ್ರೇಣಿಗಳು ಪಾಠ ನಾನಿಲ್ಲಿ ಆರಂಭ ಮಾಡ್ತೀನಿ. ಆತ್ಮೀಯರೇ, ಸಮಾಂತರ ಶ್ರೇಣಿಗಳು ಬಹುಮುಖ್ಯವಾದ ಒಂದು ಪಾಠ. ಇಲ್ಲಿ ಸಮಾಂತರ ಶ್ರೇಣಿ ಅಂತಂದಾಗ ನಮಗೆ ಮೊದಲಿಗೆ ಬರೋದು ಅದರ ಸಾಮಾನ್ಯ ರೂಪ. ಇಲ್ಲಿ ಸಾಕಷ್ಟು ಉದಾಹರಣೆಗಳನ್ನು ನೋಡ್ತೀವಿ. ಉದಾಹರಣೆಗೆ ಅಂಕಿ ಸಂಖ್ಯೆಗಳು ನೋಡ್ಬೋದು ನಾವು, 1, 2, 3 ಇದು ಕೂಡ ಒಂದು ಸಮಾಂತರ ಶ್ರೇಣಿನೇ. ಅದೇ ರೀತಿ ಇಲ್ಲಿ ಮೊದಲ ಪದ ಎ ಸಾಮಾನ್ಯ ರೂಪ ಅಂತಂದಾಗ ಎ ಪ್ಲಸ್ ಡಿ, A+2D ಆಗಿರುತ್ತಾ. ಇನ್ನು ಅದೇ ರೀತಿ ಸಮಾಂತರ ಶ್ರೇಣಿ ಎಂದರೇನು? ಇಲ್ಲಿ ಗಮನಿಸಿ ಮಕ್ಕಳೇ, ಮೊದಲ ಪದವನ್ನು ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿ ಪಡೆಯುವ ಸಂಖ್ಯಾ ಪಟ್ಟಿನಿ ಅಂತ ಕರಿತೀವಿ ನಾವು ಸಮಾಂತರ ಶ್ರೇಣಿ. ಅಂದರೆ ಏನು? ಮೊದಲ ಪದವನ್ನು ಹೊರತುಪಡಿಸಿ ಮುಂದಿನ ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿ ಪಡೆಯುವ ಸಂಖ್ಯಾ ಪಟ್ಟಿ. ಮೊದಲ ಪದವನ್ನು ಪಡೆಯಲು ಅಥವಾ ಮುಂದಿನ ಪದವನ್ನು ಪಡೆಯಲು ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯಿಂದ ಕೂಡಿ ಪಡೆಯುವ ಸಂಖ್ಯಾ ಪಟ್ಟಿಯನ್ನು ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಮೊದಲ ಪದ 2 ಐತ್ರಿ, ಎರಡನೇ ಪದ 4. ಮೊದಲ ಪದವನ್ನು ಹೊರತುಪಡಿಸಿ ಎರಡನೇ ಪದವನ್ನು ಪಡೆಯಲು ಅದಕ್ಕೊಂದು ನಿರ್ದಿಷ್ಟ ಸಂಖ್ಯೆಯನ್ನು ನಾವು ಕೂಡಿಸ್ತೀವಿ. 2ಕ್ಕೆ 2 ಕೂಡಿದಾಗ 4, 4ಕ್ಕೆ 2 ಕೂಡಿದಾಗ 6. ಈ ರೀತಿ ಒಂದು ನಿರ್ದಿಷ್ಟ ಪದವನ್ನು ಕೂಡಿ ಪಡೆಯುವ ಸಂಖ್ಯಾ ಪಟ್ಟಿ. ಹಾಗಾದ್ರೆ ಇಲ್ಲಿ ಮುಂದಿನ ಸಂಖ್ಯೆ ಏನಾಗಿರ್ಬೋದು ರೀ? 2 ಕೂಡಿಸ್ತೀನಿ ನಾನು, ಎಷ್ಟಾಗತ್ತೆ ರೀ? 6 + 2 8. ಈ ರೀತಿ ನಾವು ಸಮಾಂತರ ಶ್ರೇಣಿಯನ್ನು ನೋಡ್ತೀವಿ. ಇನ್ನು ಆತ್ಮೀಯರೇ, ಅದೇ ರೀತಿ ಸಮಾಂತರ ಶ್ರೇಣಿಯಲ್ಲಿ 3 ವಿಧಗಳು. ಒಂದು ಪರಿಮಿತ ಸಮಾಂತರ ಶ್ರೇಣಿ, ಅಪರಿಮಿತ ಸಮಾಂತರ ಶ್ರೇಣಿ, ಸ್ಥಿರ ಸಮಾಂತರ ಶ್ರೇಣಿ. ಇಲ್ಲಿ ಪರಿಮಿತ ಸಮಾಂತರ ಶ್ರೇಣಿ ಅಂದರೆ ಏನು? ಯಾವ ಶ್ರೇಣಿಯಲ್ಲಿ ನಿರ್ದಿಷ್ಟ ಪದಗಳು ಹೊಂದಿರುತ್ತವೆಯೋ ಅಥವಾ ನಿರ್ದಿಷ್ಟ ಪದಗಳಿರುತ್ತವೆಯೋ, ಯಾವ ಸಮಾಂತರ ಶ್ರೇಣಿಯಲ್ಲಿ ನಿರ್ದಿಷ್ಟ ಪದಗಳಿರುತ್ತವೆ ಅದಕ್ಕೆ ಅಂತ ಕರಿತೀವಿ ನಾವು ಪರಿಮಿತ ಶ್ರೇಣಿ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಪರಿಮಿತ ಶ್ರೇಣಿ ಅಂದರೆ ಏನು? ಅಂದ್ರೆ ಈಗ ಉದಾಹರಣೆ ತಗೋತೀನಿ ನೋಡ್ರಿ ನಾನು. 2, 4, 6 ಇಲ್ಲಿ ಮೊದಲ ಪದ ಕೊಟ್ಟಿದ್ದಾರೆ ಮತ್ತು ಕೊನೆಯ ಪದ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ನಿರ್ದಿಷ್ಟ ಪದಗಳದಾವು. ಆದ್ದರಿಂದ ಇದು ಪರಿಮಿತ ಸಮಾಂತರ ಶ್ರೇಣಿ. ಇನ್ನು ಅಪರಿಮಿತ, ಈಗ 1, 5, 9 ನನಗೆ ಮುಂದಿನ ಪದ ಗೊತ್ತಿಲ್ಲ, ಕೊನೆಯ ಪದ ಗೊತ್ತಿಲ್ಲ. ಅಂದರೆ ಮೊದಲ ಪದ ಮತ್ತು ಕೊನೆಯ ಪದ ಇರಲ್ಲ. ಅಂದರೆ ಇದು ನಿರ್ದಿಷ್ಟ ಪದಗಳನ್ನು ಹೊಂದಿರೋದಿಲ್ಲ. ಇನ್ನೂ ಇದರ ಅರ್ಥ ಏನು ಹೇಳತ್ರಿ? ಇನ್ನೂ ಪದಗಳು ಇವೆ ಅಂತ ಏನು ಹೇಳುತ್ತಲ್ಲ, ಇದು ಅಪರಿಮಿತ ಸಮಾಂತರ ಶ್ರೇಣಿ. ಅಂದರೆ ನಿರ್ದಿಷ್ಟ ಪದಗಳನ್ನು ಹೊಂದಿದ್ದರೆ ಅದು ಪರಿಮಿತ ಸಮಾಂತರ ಶ್ರೇಣಿ. ಅಪರಿಮಿತ ಸಂಖ್ಯೆಗಳು ಹೊಂದಿತ್ತು ಅಂದರೆ ಅದು ಅಪರಿಮಿತ ಶ್ರೇಣಿ. ಇನ್ನು ಸ್ಥಿರ ಸಮಾಂತರ ಶ್ರೇಣಿ, ಅದು ಉದಾಹರಣೆಗೆ 1, 1, 1 ತಗೋತೀನಿ ನಾನು. ಇಲ್ಲಿ ನೋಡ್ರಿ, ಪದಗಳು ಎಲ್ಲ ಸಂಖ್ಯಾ ಪಟ್ಟಿಯ ಪದಗಳು ಒಂದೇ ಆಗಿದ್ದರೆ ಅದು ಸ್ಥಿರ. ಅದು ಯಾವ್ದು ಬೇಕಾದಾಗಿಲ್ಲರಿ, ಎಲ್ಲ ಪದಗಳು ಒಂದೇ ಆಗಿದ್ದರೆ ಅದು ಸ್ಥಿರ. ಈ ರೀತಿ ನಮಗೆ ಈ 3 ವಿಷಯಗಳ ಬಗ್ಗೆ ಜ್ಞಾನ ಕಲ್ಪನೆ ಇರಬೇಕು ಆತ್ಮೀಯರೇ. ಅದೇ ರೀತಿ ನಿಮಗೆ ಇಲ್ಲಿ ನೆನಪಿರಲಿ, ಇಲ್ಲಿ A+D, A+2D ಇದು ನಮ್ಮ ಸಾಮಾನ್ಯ ರೂಪ. ಈಗ ಉದಾಹರಣೆಗೆ 2, 4, 6 ಒಂದು ನಾವು ಸಮಾಂತರ ಶ್ರೇಣಿ ತಗೋತೀವಿ. ಇಲ್ಲಿ ಮೊದಲ ಪದ A1 ಎಷ್ಟಾಗಿರುತ್ತೆ ರೀ? 2. ಇನ್ನು ಎರಡನೇ ಪದ A+D ಎಷ್ಟು? 4. ಇನ್ನು ಮೂರನೇ ಪದ A+2D ಎಷ್ಟು? 6. ಈ ರೀತಿ ಪದಗಳನ್ನು ಕೂಡ ನಾವು ಬರೆಯಕ್ಕೆ ನಮಗೆ ಬರಬೇಕು. ಇನ್ನು ಮುಖ್ಯವಾಗಿ ನೋಡ್ರಿ, ಸಮಾಂತರ ಶ್ರೇಣಿಯ ಎನನೇ ಪದ ಕಂಡುಹಿಡಿಯುವ ಸೂತ್ರ ಭಾಳ ಇಂಪಾರ್ಟೆಂಟ್ ಇತ್ತು. ಅತಿ ಮುಖ್ಯವಾದ ಪ್ರಶ್ನೆ. ಎನನೇ ಪದವನ್ನು ಕಂಡುಹಿಡಿಯುವ ಸೂತ್ರ ಏನ್ರಿ? AN = A+ ಇಂಟು ಬ್ರಕೆಟ್ N - 1 ಬ್ರಕೆಟ್ ಕಂಪ್ಲೀಟ್ D. ಅದೇ ರೀತಿ ಆತ್ಮೀಯರೇ, ಮೊತ್ತ ಕಂಡುಹಿಡಿಯುವ ಸೂತ್ರ SN = N/2 ಇಂಟು ಬ್ರಕೆಟ್ 2A+ ಬ್ರಕೆಟ್ N - 1 ಬ್ರಕೆಟ್ ಕಂಪ್ಲೀಟ್ D. ಅದೇ ರೀತಿ
ಮೊದಲ ಪದ ಮತ್ತು ಕೊನೆಯ ಪದ ಕೊಟ್ಟಾಗ ಮೊದಲ ಪದ ಮತ್ತು ಕೊನೆಯ ಪದ ಕೊಟ್ಟಾಗ ಎಸ್ ಎನ್ ಈಕ್ವಲ್ ಟು ಎನ್ ಬೈ ಟು ಎ ಪ್ಲಸ್ ಎ ಎನ್ ಮೊದಲ ಪದ ಮತ್ತು ಕೊನೆಯ ಪದ ಕೊಟ್ಟಾಗ. ಅದೇ ರೀತಿ ಇದನ್ನು ಈ ರೀತಿಯೂ ಕೂಡ ನಾವು ಬರೀಬೋದು. ಎಸ್ ಎನ್ ಈಕ್ವಲ್ ಟು ಎನ್ ಬೈ ಟು ಇಂಟು ಬ್ರಕೆಟ್ ಎ ಪ್ಲಸ್ ಎಲ್. ಇಲ್ಲಿ ಎ ಎನ್ ಈಕ್ವಲ್ ಟು ಏನಾಗಿರುತ್ತೆ ರೀ ಎಲ್, ಇದು ನಮ್ಗೆ ಗೊತ್ತಿರಲಿ. ಇನ್ನು ಅದೇ ರೀತಿ ಇನ್ನೊಂದು ಬಹುಮುಖ್ಯವಾದ ಪ್ರಶ್ನೆ, ಎ ಎನ್ ಈಕ್ವಲ್ ಟು ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ 1. ಇದು ಕೂಡ ಒಂದು ಸೂತ್ರ ಮಕ್ಕಳೇ, ನಿಮಗೆ ಇದು ಕೂಡ ನೆನಪಿರಲಿ. ಇವಾಗ ಉದಾಹರಣೆಗೆ 2, 4, 6 ಒಂದು ಶ್ರೇಣಿನ ತಗೋತೀನಿ ನಾನು. ಇಲ್ಲಿ ಮೊದಲ ಪದ ಏನಾಗಿರುತ್ತೆ ರೀ, ಇದು 2 ಮೊದಲ ಪದ. ಡಿ ಸಾಮಾನ್ಯ ವ್ಯತ್ಯಾಸ ಅಂದರೆ ಏನು ರೀ, ಡಿ ಅಂತ ಹೇಳ್ತೀವಿ ನಾವು. 4ರಲ್ಲಿ 2ನ ತೆಗೆದಾಗ ಎಷ್ಟು ಅಂದರೆ A2 ಮೈನಸ್ A1 ಎಷ್ಟು, 4 ಮೈನಸ್ 2 ಎಷ್ಟು ರೀ 2. ಸೊ ಈ ರೀತಿ ಡಿ ನಮಗೆ ಮುಂದಿನ ಪದದಿಂದ ಹಿಂದಿನ ಪದವನ್ನು ಕಳೆದ ನಮಗೆ ವ್ಯತ್ಯಾಸ ಸಿಗತ್ತಾ. ಸೊ ಇದು ನೆನಪಿರಲಿ, ಡಿ ಮತ್ತು ಎ ಇಷ್ಟೆಲ್ಲ ನಾವು ಅಷ್ಟು ಅಂಶಗಳನ್ನು ನೆನಪಿಟ್ಟರೆ ಮುಂದಿನ ಲೆಕ್ಕಗಳನ್ನು ಬಿಡಿಸೋದು ಕೂಡ ಅತ್ಯಂತ ಸುಲಭವಾಗಿರುತ್ತೆ ಮಕ್ಕಳೇ. ಆತ್ಮೀಯರೇ, ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ನ ಒತ್ತಿರಿ. ಯಾಕಂದರೆ ಮುಂಬರುವ ಎಲ್ಲ ವಿಡಿಯೋಗಳನ್ನು ನೀವು ವೀಕ್ಷಿಸಬಹುದು. ಓಕೆ ನೋಡಿರಿ ಮಕ್ಕಳೇ, ಇನ್ನು ಒಂದು 10 ಪ್ರಶ್ನೆಗಳನ್ನು ಬಿಡಿಸೋಣ ಇವತ್ತು. ಮುಖ್ಯವಾಗಿ ನಾವು ಸೂತ್ರಗಳು ನೋಡಿದ್ದೀವಿ. ಆ ಸೂತ್ರಗಳ ಅನುಗುಣವಾಗಿ ಒಂದು 10 ಪ್ರಶ್ನೆಗಳನ್ನ ನಿಮ್ಮ ಮುಂದೆ ತಂದಿದ್ದೀನಿ. ನೋಡೋಣ ಯಾವ ರೀತಿ ಇವೆ. ಮೊದಲ ಪ್ರಶ್ನೆ, 5 ಮೈನಸ್ 1 3 7 ಈ ಸಮಾಂತರ ಶ್ರೇಣಿಯ ಮೊದಲ ಪದ ಮತ್ತು ಕೊನೆಯ ಪದ, ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ. ನೋಡಿರಲಿ, ಮೊದಲ ಪದ ನಿಮ್ಗೆಲ್ಲರಿಗೂ ಗೊತ್ತೇ ಆಗತ್ತಾ, ಎ ಈಕ್ವಲ್ ಟು 5. ಸಾಮಾನ್ಯ ವ್ಯತ್ಯಾಸ ಬೇಕಾಗಿದೆ ನನಗೆ ರೀ. ಏನು ಮಾಡ್ತೀರಿ ನೀವು ಇಲ್ಲಿ, A2 ನಿಮ್ಗೆಲ್ಲರಿಗೂ ಗೊತ್ತು, ಇದು A1, ಇದು A2, A3, A4. ನೋಡ್ರಿ, A2 ಮೈನಸ್ A1, A2 ಎಷ್ಟಿದೆ ರೀ -1 ಇದೆ, ಮೈನಸ್ ಬರ್ದೀನಿ. A1 ಎಷ್ಟಿದೆ, A1 ಪ್ಲಸ್ 5 ಇದೆ. ಸೊ ಹಾಗಾದ್ರೆ ಇಲ್ಲಿ ಇದು -5 ಇದೆ ಮಕ್ಕಳೇ. ಇದು -5 ಅಂದರೆ ಇದು ಕೂಡ -5 ಆಯಿತು. ಓಕೆ, -1 ಮೈನಸ್ ಇಂಟು ಮೈನಸ್ ಪ್ಲಸ್ 5. 5ರಲ್ಲಿ 1ನ್ನು ತೆಗೆದಾಗ ಎಷ್ಟು ಬಂತು ರೀ, 4 ಬಂತು. ಡಿ ಈಕ್ವಲ್ ಟು ಅಂದರೆ ಸಾಮಾನ್ಯ ವ್ಯತ್ಯಾಸ ಮತ್ತು ಮೊದಲ ಪದ ಇಲ್ಲಿ ಶುಕುರಿ. ಮೊದಲ ಪದ 5, ಸಾಮಾನ್ಯ ವ್ಯತ್ಯಾಸ ಎಷ್ಟು 4. ಮೊದಲ ಪದ 5, ಸಾಮಾನ್ಯ ವ್ಯತ್ಯಾಸ 4. ಹಾಗಾದ್ರೆ ಇಲ್ಲಿ ಅದು ಆಪ್ಷನ್ ಯಾವುದಿದೆ ರೀ, ಮೊದಲ ಪದ -5, ಸಾಮಾನ್ಯ ವ್ಯತ್ಯಾಸ 4, ಆಪ್ಷನ್ ಸಿ. ಇದು ನಮ್ಮ ಸರಿಯಾದ ಉತ್ತರ. ಇನ್ನು ಅದೇ ರೀತಿ ಮುಂದಿನ ಪ್ರಶ್ನೆ, 1, 5, 9, 13 ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ. ಏನು ರೀ ಸಾಮಾನ್ಯ ವ್ಯತ್ಯಾಸ, ಅತ್ಯಂತ ಸುಲಭ. 5 ಮೈನಸ್ 1, A2 ಮೈನಸ್ A1 ಎಷ್ಟು 4. ಇದು ಆಪ್ಷನ್ ಎಲ್ಲಿದೆ ರೀ, ಆಪ್ಷನ್ ಸಿ ಯಲ್ಲಿದೆ. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ. ನೋಡಿರಿ ಎಷ್ಟು ಸುಲಭವಾಗಿ ನಾವು ಬಿಡಿಸಬಹುದು ಅಂತ. ಅದೆಲ್ಲ ಬಿಡಿಸುವಂದು ನಮಗೆ ನಿಯಮಗಳು ಗೊತ್ತಿರಬೇಕು, ಆ ಮೆಥಡ್ಸ್ ನಮಗೆ ಗೊತ್ತಿರಬೇಕು. ಮೆಥಡ್ಸ್ ಗೊತ್ತಿದ್ದರೆ ನಾವು ಈಸಿಯಾಗಿ ಬಿಡಿಸ್ಬೋದು. ಇಲ್ಲಿ ನೋಡಿರಿ, S50 ಎಷ್ಟು 58 ಕೊಟ್ಟಿದ್ದಾರೆ. S40 48 ಆದಾಗ A50 ಕಂಡು ಅಂತಿದ್ದಾರೆ. ಇಲ್ಲಿ ಒಂದು ಸೂತ್ರ ಬರುತ್ತೆ ನಮಗೆ, AN ಈಕ್ವಲ್ ಟು SN ಮೈನಸ್ SN ಮೈನಸ್ 1. AN ಎಷ್ಟಿದೆ ಮಕ್ಕಳೇ, ಇಲ್ಲಿ ನಮಗೆ AN ಬೇಕಾಗಿದ್ದಾರೆ. A15 ಕೇಳಿದಾರ, A15 ಹಾಗೆ ಇರಲಿ. S15 ಮೈನಸ್ S15 ಮೈನಸ್ 1. ಸೊ A50 ಈಕ್ವಲ್ ಟು S15 ಮೈನಸ್ S50 ಮೈನಸ್ 1 14. ಓಕೆ, S15 ಅಂದರೆ ಎಷ್ಟಿದೆ 58 ಮೈನಸ್ 48. 58ರಲ್ಲಿ 48ನ್ನು ತೆಗೆದಾಗ ಎಷ್ಟು 10. ಅಂದರೆ A15 ಎಷ್ಟು ಮಕ್ಕಳೇ, ಬಿ ಆಪ್ಷನ್ 10 ನಮ್ಮ ಸರಿಯಾದ ಉತ್ತರ. ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ ಮಕ್ಕಳೇ, AN ಈಕ್ವಲ್ ಟು 3N ಮೈನಸ್ 2 ಆದಾಗ ಮೊದಲ 4 ಪದಗಳ ಮೊತ್ತ, ಅಂದರೆ ಮೊದಲ 4 ಪದಗಳ ಮೊತ್ತ ಕೇಳಿದಾರ. ಹಾಗಾದ್ರೆ ಆ ಮೊದಲ 4 ಪದಗಳು ಬೇಕಾಗಿವೆ ನಮಗಿಲ್ಲಿ. ಸೊ ಮೊದಲಿಗೆ ಒಂದು ಶ್ರೇಣಿಯನ್ನು ಫೈಂಡ್ ಔಟ್ ಮಾಡ್ಕೋತೀನಿ ನಾನು. A1 ಏನಂದ್ರೆ 1 ತೊಗೋತೀನಿ. 3 ಇಂಟು 1 ಮೈನಸ್ 2. ನೋಡ್ರಲ್ಲಿ 3 ಇಂಟು 1 3. 3ರಲ್ಲಿ 2ನ್ನು ತೆಗೆದಾಗ 1. ಇನ್ನು ಅದೇ ರೀತಿ A2 3 ಇಂಟು 2 ಮೈನಸ್ 2. 3ರಲ್ಲಿ 3 ಇಂಟು 2 6. 6ರಲ್ಲಿ 2ನ್ನು ತೆಗೆದಾಗ 4. A3 ಈಕ್ವಲ್ ಟು 3 ಇಂಟು 3. 3 ಇಂಟು 3
9 9ರಲ್ಲಿ 2 ತೆಗೆದಾಗ 7 4 3 ಇಂಟು 4 3 ಇಂಟು 4 -2 4 ಇಂಟು 3 12 12ರಲ್ಲಿ 2 ತೆಗೆದಾಗ 10. ಈ 4 ಪದಗಳ ಮೊತ್ತ ನನಗೆ ಬೇಕಾಗಿದೆ. ಇಲ್ಲಿ 4 ಪದಗಳ ಮೊತ್ತ ಅಂತಂದಾಗ ನಾವೇನು ಮಾಡಬೇಕು? S4 ಬೇಕಾಗಿದೆ ನನಗೆ. 4 ಪದಗಳ ಮೊತ್ತ S4. ಅಂದರೆ ಇಲ್ಲಿ ಮೊದಲ ಪದ ಗೊತ್ತಾಗಿದೆ ನಮಗೆ, ಕೊನೆಯ ಪದ ಗೊತ್ತಾಗಿದೆ ರೀ. ಸೊ ಅದಕ್ಕೆ ಯಾವ ಸೂತ್ರ ಹಾಕು ನಾವಿಲ್ಲಿ? SN = A ಮೊದಲ ಪದ ಮತ್ತು ಕೊನೆಯ ಪದ ಸೂತ್ರ. N/2 ಇಂಟು ಬ್ರಕೆಟ್ A ಪ್ಲಸ್ AN. ಸೊ N ಎಷ್ಟಿದೆ ಇಲ್ಲಿ? 4 ಪದಗಳು ಕೇಳಿದಾರ. ಸೊ S4 4/2. A ಎಷ್ಟಿದೆ ಮಕ್ಕಳೇ? 1. ಕೊನೆಯ ಪದ ಎಷ್ಟಿದೆ? AN 10. 2 ಇಂಟು 2 1 2 2. ಸೊ ಇಲ್ಲಿ 2 ಉಳಿತು. 10 ಇಂಟು 1 11. 11 ಇಂಟು 2 22. ಇದು ನಮ್ಮ ಸರಿಯಾದ ಉತ್ತರ. ಹಾಗಾದ್ರೆ ಆಪ್ಷನ್ ಯಾವುದು ಇದು? 22. ಆಪ್ಷನ್ ಬಿ ನಮ್ಮ ಸರಿಯಾದ ಉತ್ತರ. ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ ಮಕ್ಕಳೇ. ಮುಂದಿನ ಪ್ರಶ್ನೆ ಸಂಖ್ಯೆ 5. A4 = 8, A = 2 ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನು ಕೇಳಿದ್ದಾರೆ. ಸೊ A4 8 ಅಂದಾಗ ನಾನು ಯಾವ ರೀತಿ ಬರೀತೀನಿ? A4ಅನ್ನು A ಪ್ಲಸ್ 3D ಅಂಥೇಳಿ ನಾವು ಬರೀಬೋದು ರೀ. ಒಂದು ಪದದ ಹಿಂದಿನ ಪದ ಆಗಿರತ್ತೆ ರೀ. ಆಮೇಲೆ A ಎಷ್ಟು ಕೊಟ್ಟಿದ್ದಾರೆ? 2 ಕೊಟ್ಟಿದ್ದಾರೆ. ಈ 2ರಲ್ಲಿ ಇದನ್ನು ಹಾಕ್ರಿ. A ಪ್ಲಸ್ 3D = 8. 2 ಇಲ್ಲಿ ಅಧಿಕ ಇದೆ. ಈ ಕಡೆ ಬಂದರೆ ಎಡಗಡೆಯಿಂದ ಬಳ್ಳಬದಿ ಬಂದಾಗ ಅದು ಋಣ ಆಗತ್ತೆ, ಅಂದರೆ ಮೈನಸ್ ಆಗತ್ತೆ ರೀ. 8 ಮೈನಸ್ 2 3D. 8ರಲ್ಲಿ 2 ತೆಗೆದಾಗ 6. D = 6/3. 3 ಒಂದೇ 3 2. ಸೊ D = ಎಷ್ಟು ರೀ? 2 ಬಂತು. ಸೊ ನನಗೇನು ಬೇಕಾಗಿದೆ ಇಲ್ಲಿ? ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ. ಸೊ ಆನ್ಸರ್ ಎಷ್ಟದು? D2. ಸಾಮಾನ್ಯ ವ್ಯತ್ಯಾಸ D2. ಆಪ್ಷನ್ ಯಾವುದದು? ಆಪ್ಷನ್ ಸಿ ಕರೆಕ್ಟ್ ಆಗಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ ಮಕ್ಕಳೇ. ಇದು ಕೂಡ ಅತ್ಯಂತ ಸುಲಭವಾದ ಪ್ರಶ್ನೆನೇ. ಮೊದಲ n ಸ್ವಾಭಾವಿಕ ಸಮ ಸಂಖ್ಯೆಗಳ ಮೊತ್ತ. ಇಲ್ಲಿ ನೆನಪಿರಲಿ, ಮೊದಲ n ಸ್ವಾಭಾವಿಕ ಸಮಸಂಖ್ಯೆಗಳ ಮೊತ್ತ. ಇಲ್ಲಿ ಮೊದಲ n ಸ್ವಾಭಾವಿಕ ಸಮಸಂಖ್ಯೆಗಳ ಮೊತ್ತ ಅಂತಂದಾಗ n ಸ್ವಾಭಾವಿಕ ಸಮಸಂಖ್ಯೆಗಳ ಮೊತ್ತ ಅಂದಾಗ ನಾವು ಸೂತ್ರ ಹಾಕ್ತೀವಿ ಮಕ್ಕಳೇ. ಏನು ಸೂತ್ರ ಹಾಕ್ತೀವಿ? SN = N/2 A ಪ್ಲಸ್ ಬ್ರಕೆಟ್ N - ಬ್ರಕೆಟ್ ಕಂಪ್ಲೀಟ್ D. ಇಲ್ಲಿ ಮೊದಲ n ಸ್ವಾಭಾವಿಕ ಸಮಸಂಖ್ಯೆಗಳಂತಂದಾಗ ನಾವು ಬರಿತೀವಿ 2 4 6 n. ಇದು ಸ್ವಾಭಾವಿಕ. ಮೊದಲ n ಸ್ವಾಭಾವಿಕ ಸಮಸಂಖ್ಯೆಗಳಿಂದ 2 4 6 ಬರ್ತವೆ. ಹಾಗಾದ್ರೆ ಇಲ್ಲಿ A ಎಷ್ಟು ಮಕ್ಕಳೇ? 2. D ಎಷ್ಟು? 4ರಲ್ಲಿ 2 ಕಳೆದಾಗ 2. ಅಂದರೆ ಸಮಸಂಖ್ಯೆಗಳಂತಂದಾಗ ವ್ಯತ್ಯಾಸ 2 ಇರುತ್ತೆ. n ಬೇಕಾಗಿದೆ. ಅಂದರೆ ಎಷ್ಟು ಸಂಖ್ಯೆಗಳು ನಮ್ಗೆ ಗೊತ್ತಿಲ್ಲ. ಸೊ ಇಲ್ಲಿ ಸೂತ್ರದಲ್ಲಿ ಹಾಕ್ತೀನಿ ನಾನು. n ಅಂದರೆ n ಬರುತ್ತೆ ರೀ. ಯಾಕಂದರೆ ಎಷ್ಟು ಅಂತ ಗೊತ್ತಿಲ್ಲ. N/2. A ಮೊದಲ ಪದ ಎಷ್ಟು? 2 ಪ್ಲಸ್ n ಗೊತ್ತಿಲ್ಲ -1. D ಎಷ್ಟಿದೆ ರೀ? ಅದು ಕೂಡ 2. ಓಕೆ. N/2 2 ಪ್ಲಸ್ 2 ಇಂಟು n 2n. 2 ಇಂಟು 1 -2. ನೋಡಿರಿ, +2 -2 ಹೋಗತ್ತೆ ರೀ. ಸೊ N/2 ಇಂಟು 2n. 2 ಹೋಗತ್ತೆ ರೀ. n ಇಂಟು n n². ಹಾಗಾದ್ರೆ n² ಆಪ್ಷನ್ ಎಲ್ಲಿದೆ? ಆಪ್ಷನ್ ಬಿ n² ಸರಿಯಾದ ಉತ್ತರ ಮಕ್ಕಳೇ. ಇನ್ನು ಮುಂದಿನ ಪ್ರಶ್ನೆ ನೋಡಿ. 3 7 11 15 ಶ್ರೇಣಿಯ n ಪದವನ್ನು ಕೇಳಿದ್ದಾರೆ. ಆದರೆ ಇಲ್ಲಿ ಮೊದಲ ಪದ 3, ಸಾಮಾನ್ಯ ವ್ಯತ್ಯಾಸ 7ರಲ್ಲಿ 3 ತೆಗೆದಾಗ 4. n ಪದವನ್ನು ಕೇಳಿದ್ದಾರೆ. ಎಷ್ಟನೇ ಪದ? n ಪದ. n ಪದ ಬೇಕಾಗಿತ್ತು ನನಗೆ. AN = A ಪ್ಲಸ್ ಬ್ರಕೆಟ್ N - ಬ್ರಕೆಟ್ ಕಂಪ್ಲೀಟ್ D. n ಅಂದರೆ n ರೀ. A ಎಷ್ಟು? 3 ಪ್ಲಸ್ n - 1. D ಎಷ್ಟಿದೆ ಮಕ್ಕಳೇ? D 4. 3 ಪ್ಲಸ್ 4 ಇಂಟು n 4n -4 ಅಂದ್ರಲ್ಲೇ 4. ಇಲ್ಲಿ ಗಮನಿಸಿ, 4n ಹಾಗಿರಲಿ. -4ರಲ್ಲಿ +3 ಹೋದಾಗ -1.
ಸೊ 4n-1 ಆಪ್ಷನ್ ಎಲ್ಲಿದೆ ನಮ್ಮದು? 4n-1 ಆಪ್ಷನ್ ಎ, ಇದು ನಮ್ಮ ಸರಿಯಾದ ಉತ್ತರ. ಇನ್ನು ಮುಂದಿನ ಪ್ರಶ್ನೆ ಆತ್ಮೀಯರೇ, √2, √8, √18 ಸಮಾಂತರ ಶ್ರೇಣಿಯ 7ನೇ ಪದವನ್ನು ಕೇಳಿರ್ತಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ ಪರ್ಯಾಯವಾಗಿ. ಹಾಗಾದರೆ ಇಲ್ಲಿ ನನಗೆ 7ನೇ ಪದ ಬೇಕಾಗಿದೆ. ಇಲ್ಲಿ ನಮಗೆ ಗೊತ್ತು ಎ ಎಷ್ಟು, √2, ಡಿ ಎಷ್ಟಾಗಿದೆ, ಡಿ ತಕ್ಕೋತೀನಿ ನಾನು, √8 ಮೈನಸ್ √2. ನಾನು √8 ಸ್ವಲ್ಪ 4 × 8 2 ಈ ರೀತಿ ಬರಿಬೋದು, ಮೈನಸ್ 2. ಇಲ್ಲಿ ಗಮನಿಸಿ, 4 ವರ್ಗ ಎಷ್ಟಾಗತ್ತೆ ರೀ? 2 ಮೈನಸ್ √2. ಇಲ್ಲಿ ನೋಡ್ರಿ, 2ರಲ್ಲಿ 1 ತೆಗೆದಾಗ 1 ರೀ, ಎಷ್ಟು ಉಳ್ಕೋದೆಲ್ಲ ಸೇಮ್ ಇದೆ ಇದು. ಸೊ √2 ಇದು ನಮ್ಮ ಡಿ ಸಿಕ್ತು. ಇನ್ನೇನು ಬೇಕಾಗಿದೆ? 7ನೇ ಪದ. 7ನೇ ಪದ ಅಂದರೆ ಏನು ಬರೀತೀರಿ ನೀವು? A7 = A + 6D. ಎ ಎಷ್ಟಿದೆ ಮಕ್ಕಳೇ? √2 ಪ್ಲಸ್ 6 × D ಎಷ್ಟಿದೆ? √2. ಇಲ್ಲಿ ನೋಡ್ರಿ, 6 1 ಅಧಿಕ ಇದೆ, 7 √2. ನಿಮ್ಗೆ ಗೊತ್ತಿರಲಿ, 7 ಒಳಗಡೆ ಹೋದಾಗ ಅದು ಎಷ್ಟಾಗತ್ತೆ ರೀ? 49. 49ರವರೆಗೂ 7 ಆಗಿರತ್ತೆ. ಸೊ 2 49 × 2 ಅಂದರೆ 98. ಹಾಗಾದರೆ 98 ಯಾವ ಆಪ್ಷನ್ ಇದೆ? ಆಪ್ಷನ್ ಬಿ 98 ಸರಿಯಾದ ಉತ್ತರ ಮಕ್ಕಳೇ. ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ, ಇನ್ನು ಕೊನೆಯದಾಗಿ 2 ಪ್ರಶ್ನೆಗಳು ಮಾತ್ರ. 9 an = n/n+1 ಆದಾಗ a1 ಮತ್ತು 2a2ನ ಬೆಲೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅಂದರೆ ನನಗೇನು ಬೇಕು ರೀ? a1 ಬೇಕು ಮತ್ತು a2 ಬೇಕು. ಹಾಗಾದರೆ a1 ಏನು ಮಾಡ್ತೀನಿ ನಾವು ಇಲ್ಲಿ? ಫಸ್ಟ್ n = 1 ತೊಗೋತೀನಿ ನಾನು. a1 1/1+1 1/2. ಇನ್ನು a2 ಬೇಕಾಗಿದೆ ನನಗೆ, n = 2 2/2+1 2/3 2 + 1 3. ನನಗೆ ಏನು ಸಿಕ್ತು? a1 ಸಿಕ್ತು, a2 ಸಿಕ್ಕಿದೆ. ಈಗ ನನಗಿದು ಬೇಕಾಗಿದೆ ನೋಡ್ರಿ, a1 + 2a2. a1 ಎಷ್ಟಿದೆ ಮಕ್ಕಳೇ? 1/2 ಪ್ಲಸ್ 2 × a2 ಎಷ್ಟಿದೆ? 2/3. ಸೊ 1/2 2 × 2 4/3. ಹಾಗಾದ್ರೆ ಇಲ್ಲಿ ನೋಡ್ರಿ, ಇದ್ರ ಲಸ ಎಷ್ಟಾಗತ್ತೆ ರೀ? 2 3 6. 2 ಎಷ್ಟಲೇ 6? 2 3 6. ಆಮೇಲೆ 3 ಎಷ್ಟಲೇ 6? 3 2 3 × 1 3 ಪ್ಲಸ್ 4 × 2 8 8 + 3 11/6. 11/6 ಆಪ್ಷನ್ ಎಲ್ಲಿದೆ ಮಕ್ಕಳೇ? ಇದು ಏನಲ್ಲಿದೆ? ಸೊ ಹಾಗಾದ್ರೆ ನಮ್ದು ಸರಿಯಾದ ಉತ್ತರ ಇದು ಎ. ಇನ್ನು ಒಂದು ಕೊನೆಯ ಪ್ರಶ್ನೆ ನೋಡಿ ಮಕ್ಕಳೇ, ಇದು ಕೂಡ ಒಂದು ಸ್ವಲ್ಪ ವಿಶೇಷ ಮತ್ತು ಅಷ್ಟೇ ಮಹತ್ವವಾದ ಪ್ರಶ್ನೆ. ಎ ಬಿ ಮತ್ತು ಸಿಗಳು ಸಮಾಂತರ ಶ್ರೇಣಿಯ ಪದಗಳಾದರೆ b - a / c - bಗೆ ಸಮನಾದದ್ದು. ಇಲ್ಲಿ ಸಮಾಂತರ ಶ್ರೇಣಿ ಅಂತಂದಾಗ ವ್ಯತ್ಯಾಸಗಳು ಒಂದೇ ಇರುತ್ತೆ. ಈಗ ನೋಡ್ರಿ, ಇಲ್ಲಿ ಎ ಬಿ ಸಿಯನ್ನು ಸಮಾಂತರ ಶ್ರೇಣಿ ಕೊಟ್ಟಿದ್ದಾರೆ. ಹಾಗಾದ್ರೆ ನನಗೆ ಡಿ ಬೇಕಾಗಿದೆ. ಡಿ ಏನು ಮಾಡೋಣ ನಾವು? ಮೊದಲನೇದಾಗಿ ಇದು ಗೊತ್ತು, a1 a2 a3, ಇದು ನಿಮಗೆಲ್ಲ ಪದಗಳು ಗೊತ್ತು. ಸೊ ಡಿ ಹೇಗೆ ಮಾಡ್ತೀನಿ ನೋಡ್ರಿ ನಾನು? a2 ಎಷ್ಟಿದೆ? a2 - a1 a2 b - a, ಇದು ಡಿ. ಆಮೇಲೆ ಇನ್ನೊಂದು ಡಿ ತೊಗೋತೀನಿ ಈಗ ನಾನು. ಇಲ್ಲಿ ಏನು ಮಾಡ್ತೀನಿ? a3 - a2. a3 ಏನಿದೆ ರೀ? c - b. ನೋಡ್ರಿ, ಇದು ಕೂಡ ಡಿ. ಹಾಗಾದ್ರೆ b - a ಅಂದರೆ ಏನಿದೆ? b - a. ಆಮೇಲೆ ಇಲ್ಲಿ c - b. b - a ಅಂದ್ರೆ ಏನು? ಕೂಡ ಡಿನೇ. c - b ಅಂದರೂ ಕೂಡ ಡಿನೇ. ಡಿ ಗೆಟ್ ಕ್ಯಾನ್ಸಲ್. ಆನ್ಸರ್ ಎಷ್ಟು? 1. ಹಾಗಾದ್ರೆ ನಮ್ಮ ಸರಿಯಾದ ಉತ್ತರ ಎಷ್ಟಿದೆ? ಆಪ್ಷನ್ ಸಿ. ಆದ್ಮೇಲೆ ಈ ರೀತಿ ನಿಮ್ಮ ಹತ್ರ ಕೂಡ ಸಾಕಷ್ಟು ಲೆಕ್ಕಗಳಿರ್ತವೆ. ನಿಮಗೆ ಯಾವುದು ಟಫ್ ಅನ್ಸುತ್ತಲ್ಲ, ಆ ಟಫ್ ಇರುವ ಪ್ರಶ್ನೆಯನ್ನು ಏನು ಮಾಡಿರಿ, ನನ್ನ ಈ ಒಂದು ಕೆಳಗಡೆ ನಿಮಗೆ ನಾನು ವಾಟ್ಸಪ್ ಲಿಂಕನ್ನು ಕೂಡ ಕೊಡ್ತೀನಿ. ಆಮೇಲೆ ಎಲ್ಲ ವಿದ್ಯಾರ್ಥಿಗಳು ಈ ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಪ್ರಶ್ನೆಗಳನ್ನು ಓದ್ಕೋರಿ. ನಾನು ಒಂದು 10 ಎಕ್ಸಾಂಪಲ್ ಕೊಟ್ಟಿದ್ದೀನಿ. 10 ಎಕ್ಸಾಂಪಲ್ಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿರಿ. ಹಾಗೂ ಮುಂದಿನ ವಿಡಿಯೋನು ಕೂಡ ನಾನು ಮಾಡ್ತೀನಿ ನಾಳೆ, ಅವತ್ತೂ ಕೂಡ ವೀಕ್ಷಣೆ ಮಾಡಿರಿ. ಎಲ್ಲ ನನ್ನ ವಿಡಿಯೋಗಳನ್ನು ವೀಕ್ಷಣೆ ಮಾಡಲು JBM ಕ್ರಿಯೇಟಿವ್ ಟ್ಯೂಟೋರಿಯಲ್ನ
ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ನ ಒತ್ತುವುದರ ಮೂಲಕ ನನ್ನ ಮುಂಬರುವ ಎಲ್ಲ ವಿಡಿಯೋಗಳನ್ನು ನೋಟಿಫಿಕೇಷನಲ್ಲಿ ನೋಡಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋಗೆ ಇಲ್ಲಿ ಮುಕ್ತಾಯ ಹೇಳುತ್ತೇನೆ.